ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಮ್ಮನ್ನ ಎಷ್ಟು ಹೃದಯಗಳು ಪ್ರೀತಿಸ್ತವೆ ಅನ್ನೋದು ಮುಖ್ಯವಲ್ಲ, ಯಾವ ಹೃದಯಕ್ಕೆ ನಮ್ಮ ಪ್ರೀತಿ ಅರ್ಥ ಮಾಡಿಕೊಳ್ಳುವ ಗುಣ ಇದೆ ಅನ್ನೋದು ತುಂಬಾ ಮುಖ್ಯ. ಜೀವನವೆಂದರೆ ಬಗೆಹರಿಸಬೇಕಾದ ಸಮಸ್ಯೆಯಲ್ಲ, ಅನುಭವಿಸಬೇಕಾದ ವಾಸ್ತವ. ಕಾಣುವುದೆಲ್ಲವೂ ನನ್ನದು ಎನ್ನುವ ಹುಚ್ಚು ಮನಸ್ಸಿಗೆ ನೀನು ಹೊತ್ತು ನಿಂತಿರುವ ಶರೀರ ಕೂಡ ನಿನ್ನದಲ್ಲ ಎಂದು ಬುದ್ಧಿ ಹೇಳುವ ಆತ್ಮದ ಕೂಗು ಕೇಳುವುದೇ ಇಲ್ಲ. ಜನ ಓದುವುದನ್ನು ಬರೆಯುವುದನ್ನು ಎಷ್ಟು ಕಲಿತಿದ್ದಾರೋ ಗೊತ್ತಿಲ್ಲ, ಆದರೆ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು, ಇನ್ನೊಬ್ಬರ ಬದುಕಿನಲ್ಲಿ ಆಟವಾಡುವುದನ್ನ ಚೆನ್ನಾಗೇ ಕಲಿತಿದ್ದಾರೆ. ಆದರೆ ಒಂದಿಲ್ಲೊಂದು ದಿನ ಮೇಲಿರುವವನು ಅವರು ಆಡುವ ಆಟವನ್ನು ಅವರ ಬದುಕಲ್ಲಿ ಆಡಿಸ್ತಾನೆ. ಇದು ಖಂಡಿತವಾಗಿ ಸತ್ಯ. ಬಡವ ಮತ್ತು ಶ್ರೀಮಂತ ಇಬ್ಬರು ಸಂಪತ್ತನ್ನು ಆನಂದಿಸಲಾರರು. ಒಬ್ಬ ಗಳಿಸಲು ಹೆಣಗಾಡುತ್ತಿದ್ದರೆ ಮತ್ತೊಬ್ಬ ಉಳಿಸಿಕೊಳ್ಳಲು ಜೀವವನ್ನೇ ತೇಯುತ್ತಿರ್ತಾನೆ. ಬದುಕಿ ಬಾಳುವಾಗ ಯಾರಿಂದಲೂ ಏನನ್ನೂ ನಿರೀಕ್ಷಿಸಬಾರ್ದು. ಆಗ ನಮಗೆ ಬೇಸರ, ಸಮಾಧಾನ ಇರೋದಿಲ್ಲ. ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದಿದ್ದಾಗ ಸಣ್ಣ ಸಣ್ಣ ಸಂಗತಿಗಳು ಸಂತೋಷವನ್ನ ತರ್ತವೆ. ಬಿಟ್ಟು ಹೋದವರನ್ನ ಮರಳಿ ಕರೆತರುವ ಪ್ರಯತ್ನ ಎಂದಿಗೂ ಮಾಡಬಾರ್ದು. ಇಲ್ಲಿ ಪ್ರತಿಯೊಂದಕ್ಕೂ ಇಂತಿಷ್ಟೇ ಆಯಸ್ಸು ಅಂತಿದೆ. ಆಯಸ್ಸು ಕೇವಲ ವ್ಯಕ್ತಿಗಷ್ಟೇ ಸೀಮಿತವಲ್ಲ, ಸಂಬಂಧಗಳಿಗೂ ಅನ್ವಯಿಸುತ್ತೆ. ಯಶಸ್ಸು ಎನ್ನುವುದು ತುಂಬಾ ಸುಲಭ. ಸರಿಯಾದುದನ್ನು ಸರಿಯಾದ ದಾರಿಯಲ್ಲಿ ಸರಿಯಾದ ಸಮಯದಲ್ಲಿ ಮಾಡುವುದೇ ಯಶಸ್ಸು. ತಾಯಿ ತಂದೆ ಕಲಿಸುವ ಸಂಸ್ಕಾರ, ಗುರು ಹಿರಿಯರು ಕಲಿಸುವ ವಿದ್ಯೆ, ಸಮಾಜ ಕಲಿಸುವ ಬದುಕುವ ಕಲೆ ಎಲ್ಲವೂ ಉತ್ತಮವಾಗಿ ಇರುತ್ತದೆ. ನಾವು ಅದನ್ನು ಯಾವ ರೀತಿ ಸ್ವೀಕರಿಸ್ತೀವಿ ಎಂಬುದರ ಮೇಲೆ ನಮ್ಮ ವ್ಯಕ್ತಿತ್ವ ರೂಪುಗೊಳ್ತದೆ. ತುಂಬಾ ಇಷ್ಟಪಟ್ಟಾಗ ಸಿಗೋದು ನೋವು, ತುಂಬಾ ನೊಂದಾಗ ಸಿಗುವುದು ತಿಳುವಳಿಕೆ, ತುಂಬಾ ತಿಳುವಳಿಕೆ ಬಂದಾಗ ಸಿಗುವುದು ಅನುಭವ. ಆ ಅನುಭವವೇ ಈ ಜೀವನ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.